ನಮಸ್ತೆ. ತಮಿಳುನಾಡು ಕುಂಭಕೋಣಂನಿಂದ ನನ್ನ ಅಭಿಮಾನಿ ಒಬ್ಬರು ಕ್ರಿಯಾ ಯೋಗ ಮತ್ತು ಕುಂಡಲಿನಿ ಯೋಗ ಇದರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಗುರುವೇ, ಕ್ರಿಯಾ ಯೋಗ ಮತ್ತು ಕುಂಡಲಿನಿ ಯೋಗ ಎರಡು ಒಂದೇನಾ? ಕ್ರಿಯಾ ಯೋಗ ಅಂದರೆ ಏನು, ಕುಂಡಲಿನಿ ಯೋಗ ಅಂದರೆ ಏನು? ಅದ್ಭುತವಾದ ಪ್ರಶ್ನೆ. ಕ್ರಿಯಾ ಹಾಗೆ ಅಂತಂದರೆ ಆಕ್ಷನ್. ಏನು ಕೆಲಸ? ಆಕ್ಷನ್ ಅಂದರೆ ಕೆಲಸ, ಕರ್ಮ. ಏನು ಕರ್ಮ? ಕ್ರಿ ಹಾಗೆ ಅಂತಂದ್ರೆ ಕರ್ಮಧಾತು, ಕೆಲಸ ಮಾಡುವುದು. ಯಾ ಹಾಗೆ ಅಂತಂದ್ರೆ ಆತ್ಮ, ಆತ್ಮದ ಕೆಲಸವನ್ನ ಮಾಡುವುದು ಕ್ರಿಯಾ. ಯೋಗ ಹಾಗೆ ಅಂತಂದ್ರೆ ಆತ್ಮವನ್ನು ಭಗವಂತನನ್ನು ಸೇರಿಸುವ ವಿದ್ಯೆ, ಕ್ರಿಯಾ ಯೋಗ. ಕ್ರಿಯಾ ಯೋಗ, ಕ್ರಿಯಾ ಅಂತ ಅನ್ನೋದು ಆತ್ಮದ ಚಲನ, ಆತ್ಮದ ಕೆಲಸ. ಈ ಆತ್ಮ ಅಂತ ಅನ್ನೋದು ಏನು? ಬೇಕಾಟ್ ಕಡೆ ಹೇಳ್ಬಿಟ್ಟಿದ್ದೀನಿ, ತಿರುಗಿ ಕೇಳ್ತಾ ಇದ್ದೀನಿ. ಆತ್ಮ ಅಂತ ಅನ್ನೋದು ನಿಮ್ಮ ಉಸಿರಾಟ. ಉಸಿರಾಟ ನಿಂತೋಯ್ತು ಅಂದ್ರೆ ಆತ್ಮ ಇಲ್ಲ ಅಂತ ಅರ್ಥ. ಸೊ ಉಸಿರಾಟ ಇರೋ ತನಕ ಆತ್ಮ ಇದೆ. ಉಸಿರಾಟ ಅಂದ್ರೆ ಏನು? ಶ್ವಾಸ ಮಾಡೋದು. ಗಾಳಿ ಒಳಕ್ಕೆ ಹೋಗುತ್ತೆ, ಹೊರಗೆ ಬರುತ್ತೆ, ಗಾಳಿ ಒಳಕ್ಕೆ ಹೋಗುತ್ತೆ, ಹೊರಗೆ ಬರುತ್ತೆ. ಏನು ಹೋಗುತ್ತೆ ಬರುತ್ತೆ? ಪ್ರಾಣಶಕ್ತಿ. ಪ್ರಾಣಶಕ್ತಿ, ಆ ಪ್ರಾಣಶಕ್ತಿನೇ ಆತ್ಮ ಹಂಗೆ ಅಂತ ಕರಿತೀವಿ. ಸೊ ಆತ್ಮ ಕಂಡುಹಿಡಿಯೋದು ಹೇಗೆ ಅಂತಂದ್ರೆ ಪ್ರಾಣಶಕ್ತಿ ಮೂಲಕವಾಗಿ ಆತ್ಮವನ್ನ ಕಂಡುಹಿಡಿಬಹುದು. ಆತ್ಮದ ಕೆಲಸ ಏನು ಅಂತಂದ್ರೆ ಪ್ರಾಣಶಕ್ತಿಯನ್ನು ಚಲಿಸುವುದು, ಚಲನೆ ಮಾಡಿಸುವುದು. ಅದು ಆತ್ಮದ ಕೆಲಸ. ಸೊ ಶ್ವಾಸದಿಂದ ಇದನ್ನು ಕಂಡುಹಿಡ್ಕೋಬಹುದು. ಸೊ ಈಗ ಈ ಕ್ರಿಯಾಯೋಗ ಅಂತ ಅನ್ನೋದು ನಾವಾಗಲೇ ಹೇಳಿದೆ. ಕ್ರಿಯಾ ಹಾಗೆ ಅಂತಂದ್ರೆ ಯುಜ್. ಯುಜ್ ಅಂತಂದ್ರೆ ಆತ್ಮದ ಒಕ್ಕೂಟ, ಆತ್ಮ ಮತ್ತೆ ಭಗವಂತನ ಒಕ್ಕೂಟನ ನಾವು ಯುಜ್ ಹಂಗೆ ಅಂತ ಕರಿತೀವಿ. ಯೂನಿಯನ್, ಯೂನಿಯನ್ ಆಫ್ ಬ್ರೆತ್ ಅಂಡ್ ಸೋಲ್ ಇನ್ ಎವರಿ ಇನಲೇಷನ್ ಅಂಡ್ ಎಕ್ಸಲೇಷನ್. ಹಾಗೆಂತಂದ್ರೆ ನೀವು ಶ್ವಾಸ ತಗೊಳ್ತೀರಾ, ಒಳಗಡೆ ಹೋಗುತ್ತೆ ಮೂಗಿನ ಹೊಳ್ಳೆಯಿಂದ, ಹೊರಗಡೆ ಬರುತ್ತೆ ಮೂಗಿನ ಹೊಳ್ಳೆಯಿಂದ. ಸೊ ಈ ಹೋಗೋದು ಬರೋದು ಎರಡನ್ನು ಕಂಬೈನ್ ಮಾಡಿ ನಿಮ್ಮ ಮಿದುಳಲ್ಲಿ ತಗೊಂಡೋಗಿ ಅದನ್ನು ಹಾಕಿ ಅದು ಚಿತ್ತವನ್ನು, ಮನಸ್ಸನ್ನು ಆಕ್ಟಿವೇಟ್ ಮಾಡಿಸಿ ಹಾಗೇನೆ ನಿಮ್ಮ ಆತ್ಮವನ್ನು ಅದು ಆಕ್ಟಿವೇಟ್ ಮಾಡಿಸುತ್ತೆ ಈ ಶ್ವಾಸ. ಈ ಕ್ರಿಯಾಯೋಗ ಬಂದು ಎಲ್ಲಿ ನಡೆಯುತ್ತೆ ಅಂತಂದ್ರೆ ಮನಸ್ಸು ಇಲ್ಲ, ಉಸಿರಾಟ ಮತ್ತೆ ಬ್ರೈನು. ಉಸಿರಾಟ, ಬ್ರೈನು ಮತ್ತೆ ಸ್ಪೈನಲ್ ಕಾರ್ಡು. ಸ್ಪೈನಲ್ ಕಾರ್ಡ್ ಅಂತಂದ್ರೆ ನಿಮ್ಮ ಬೆನ್ನೆಲುಬು. ಈ ಬೆನ್ನೆಲುಬು, ಶ್ವಾಸ ಮತ್ತೆ ಮಿದುಳು, ಇದು ಮೂರು ಸೇರಿ ಒಂದು ಆಕ್ಷನ್ನ ಕ್ರಿಯೇಟ್ ಮಾಡುತ್ತೆ. ಅದನ್ನು ನಾವು ಕ್ರಿಯಾಯೋಗ ಹಾಗೆ ಅಂತ ಹೇಳ್ತೀವಿ. ಈ ಶ್ವಾಸ ಅಂತ ಅನ್ನೋದು ನಿಮ್ಮ ಮನಸ್ಸಿಗೂ ಆತ್ಮಕ್ಕೂ ಒಂದು ಕನೆಕ್ಟಿವ್ ಪಾಯಿಂಟ್. ಆತ್ಮ ಮನಸ್ಸು ಇದೆರಡು ಒಂದಕ್ಕೊಂದು ಸೇರ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಉಸಿರಾಟ ಇರಬೇಕು. ಆತ್ಮ ಮನಸ್ಸು ಎರಡು ಒಕ್ಕೂಟದಿಂದ ಕೆಲಸ ಮಾಡಬೇಕು ಅಂದ್ರೆ ಪ್ರಾಣಶಕ್ತಿ ಹೋಗಿ ಬಂದು ಮಾಡ್ತಾ ಇರಬೇಕು. ಈ ಪ್ರಾಣಶಕ್ತಿ ಉಸಿರಾಟ ಏನಾದ್ರು ನಿಂತೋದ್ರೆ ಮನಸ್ಸು ಆತ್ಮ ಎರಡು ಕೆಲಸ ಮಾಡದೆ ಹೊರ ಹೊರಟೋಗುತ್ತೆ, ಈ ದೇಹದಲ್ಲಿ ಕೆಲಸ ಮಾಡೋದು. ಅರ್ಥ ಆಯ್ತಲ್ವಾ? ಸರಿ. ನಿಮ್ಮ ಮಿದುಳು ನಿಮ್ಮ ಪಂಚ ಇಂದ್ರಿಯಗಳಿಗೂ ಮನಸ್ಸಿಗೂ ಒಂದು ಕನೆಕ್ಟಿವಿಟಿ. ಪಂಚ ಇಂದ್ರಿಯಗಳಿಗೂ ಮನಸ್ಸಿಗೂ ಒಂದು ಕನೆಕ್ಷನ್ ಪಾಯಿಂಟ್ ಯಾವುದು ಅಂತಂದ್ರೆ ಮಿದುಳು. ಈ ಮಿದುಳು ಮನಸ್ಸಿಗೆ ಕನೆಕ್ಟ್ ಆಗಿದೆ. ಮನಸ್ಸು ಯಾವ್ದಕ್ಕೆ ಕನೆಕ್ಟ್ ಆಗಿದೆ ಅಂದ್ರೆ ಚಿತ್ತಕ್ಕೆ ಕನೆಕ್ಟ್ ಆಗಿದೆ. ಚಿತ್ತ ಅಂದ್ರೆ ಏನು ಹಾಗೆ ಅಂತಂದ್ರೆ ನೀವು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮ ಪುಣ್ಯಗಳ ಒಂದು ಸಾಫ್ಟ್ವೇರ್, ಲೆಕ್ಕಪತ್ರ. ಜನ್ಮಾಂತರದಲ್ಲಿ ಏನೇನು ಪಾಪ ಪುಣ್ಯ ಕರ್ಮಗಳು ಮಾಡಿರ್ತೀರಾ ಅದರದ ಲೆಕ್ಕಪತ್ರ ಒಂದು ಸಾಫ್ಟ್ವೇರ್ ಆಗಿ ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ ಬ್ರೈನ್ ಬಲಭಾಗ ಮಿದುಳಲ್ಲಿ ಚಿತ್ತ ಅಂತ ಅನ್ನೋ ಜಾಗದಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ಚಿತ್ತ ಏನು ಮಾಡುತ್ತೆ ಅಂತಂದ್ರೆ ಅದು ಕೆಲಸ ಮಾಡಬೇಕಾದ್ರೆ, ಚಿತ್ತ ಕೆಲಸ ಮಾಡಬೇಕಾದ್ರೆ ಮನಸ್ಸನ್ನು ದುಡಿಬಿಡುತ್ತೆ. ಮನಸ್ಸನ್ನು ಹೇಗೆ ದುಡಿಬಿಡುತ್ತೆ ಅಂದ್ರೆ 5 ಮನಸ್ಸುಗಳನ್ನ ಉಪಯೋಗಿಸುತ್ತೆ. ಆ 5 ಮನಸ್ಸುಗಳು 25 ಮನುಷ್ಯನ ಕ್ವಾಲಿಟಿಗಳನ್ನು ಹೊರಗಡೆ ತೋರಿಸುತ್ತೆ. ಮನುಷ್ಯನ 25 ಕ್ವಾಲಿಟಿಗಳನ್ನು ಹೊರಗಡೆ ತೋರಿಸುತ್ತೆ. ಆ 25 ಕ್ವಾಲಿಟಿಗಳು ಹೊರಗಡೆ ಮತ್ತೆ ಒಳಗಡೆ ಎರಡು ಕಡೆನೂ ಕೆಲವು ಆಕ್ಷನ್ನ ತೋರಿಸ್ಕೊಡತ್ತೆ. ಆ ಆಕ್ಷನ್ ವೃತ್ತಿ ಹಂಗೆ ಅಂತೀವಿ. ವೃತ್ತಿ ಅಂತ ಅನ್ನೋದು ಏನು ಅಂತಂದ್ರೆ ಪೂರ್ವಜನ್ಮ ಪಾಪಕರ್ಮ ಪುಣ್ಯಕರ್ಮಗಳ ಒಂದು ಆಕ್ಷನ್. ಅದು ನಿಮಗೆ ಥಾಟ್ಸ್ ಮೂಲಕವಾಗಿ ಹೊರಗಡೆ ಬರುತ್ತೆ. ಚಿಂತೆಗಳು ಹೊರಗಡೆ ಬರ್ತಾ ಇರುತ್ತೆ.
ಈ ವೃತ್ತಿನ ಹುಟ್ಟಿಸೋದು ಯಾವುದು ಅಂತಂದರೆ ಚಿತ್ತ. ಚಿತ್ತ ಅಂತ ಅನ್ನೋದು ಸಾಫ್ಟ್ವೇರ್. ತಿರುಗಿ ಹೇಳ್ತೀನಿ. ಈ ಮೈಂಡು, ಈ ಮನಸ್ಸು ಅಂತ ಅನ್ನೋದು ಯಾವಾಗಲೂ ಚಂಚಲತೆ. ಅದಕ್ಕೆ ನಾನ್ ಸ್ಟಾಪು. ಈವನ್ ಮಲಗಿರೋವಾಗ ಕೂಡ ಕೆಲವರಿಗೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಸೊ ಈ ಮನಸ್ಸಿನ ಮೋಷನ್ ಹೊರ ಒಳಗ ಎರಡು ಕಡೆನೂ ಸುಮಾರು 50 ವೆರೈಟಿ ಕ್ವಾಲಿಟಿನ ಮನುಷ್ಯನೊಂದು ತೋರಿಸ್ಕೊಡತ್ತೆ. ಇದು ನಿಮ್ಮ ಉಸಿರಾಟದ ನೀವು ಮೂಲಕವಾಗಿ ಕಂಡುಹಿಡ್ಕೋಬಹುದು. ಕೋಪ ಬಂದರೆ ಒಂಥರ ಉಸಿರಾಟ ಇರುತ್ತೆ, ಸಂತೋಷ ಬಂದರೆ ಒಂಥರ ಉಸಿರಾಟ ಇರುತ್ತೆ, ದುಃಖ ಬಂದರೆ ಒಂಥರ ಉಸಿರಾಟ ಇರುತ್ತೆ. ಸೊ ಈ ಕೋಪ, ದುಃಖಗಳು ಮತ್ತೆ ಬೇರೆ ಇವೆಲ್ಲ ಹೊರ ಒಳ ಭಾವನೆಗಳು, ಎಮೋಷನ್ಗಳು ಅದರಿಂದ ಕ್ರಿಯೇಟ್ ಆಗೋದು. ಸೊ ನಿಮ್ಮ ಭಾವನೆಗಳು ಏರುಪೇರಾಯಿತು, ಪ್ಲಸ್ ಮೈನಸ್ ಆಯಿತು ಅಂದರೆ ಅದಕ್ಕೆ ತಕ್ಕಂತೆ ನಿಮ್ಮ ಉಸಿರಾಟ ಚೇಂಜ್ ಆಗುತ್ತೆ. ಉಸಿರಾಟ ಚೇಂಜ್ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ಮನಸ್ಸಿನ ಚಿತ್ತ ಬೇರೆ ಬೇರೆ ಥರದಲ್ಲಿ ಯೋಚನೆಗಳನ್ನು ಹೊರಗಡೆ ತಳ್ತಾ ಇರುತ್ತೆ. ಸೊ ಇಲ್ಲಿ ಏನಂತಂದರೆ ಕ್ರಿಯಾಯೋಗ ಅಂತ ಅನ್ನೋದು ಏನು ಅಂತಂದರೆ, ಈ ಚಿತ್ತ ಕೆಲಸ ಮಾಡದೆ ಅದನ್ನು ಅಡಗಿಸ್ಬೇಕು. ಯಾಕೆ ಅಂದರೆ ಈ ಆತ್ಮ ಚಿತ್ತ ಎರಡೂ ಒಕ್ಕೂಡಿ ಭಗವಂತ ನಿಮ್ಮ ಸಹಸ್ರಾರ ಚಕ್ರದ ಮೇಲೆ ಆಕಾಶದಲ್ಲಿ ಇರುವ ಈ ಭಗವಂತನ ಜೊತೆಗೆ ಈ ಆತ್ಮ ಮತ್ತೆ ಈ ಮನಸ್ಸು ಎರಡನ್ನು ತಗೊಂಡು ಸೇರಿಸೋದೇ ಕ್ರಿಯಾ ಯೋಗ. ಸೊ ಈ ಮನಸ್ಸು ಚಂಚಲತೆ ಇರಬೇಕಾದ್ರೆ, ಚಿತ್ತ ಕೆಲಸ ಮಾಡ್ತಿರ್ಬೇಕಾದ್ರೆ ಆತ್ಮ ಅದರೊಳಗಡೆ ಹೋಗಿ ಸೇರೋದಿಲ್ಲ. ಸೊ ಆತ್ಮ ಈ ಮನಸ್ಸೊಳಗಡೆ ಸೇರಬೇಕು, ಮನಸ್ಸು ಜೊತೆ ಹೋಗಿ ಸೇರ್ಕೋಬೇಕು ಅಂತಂದ್ರೆ ಮನಸ್ಸು ಚಿಂತೆ ಇಲ್ಲದೆ ಇರಬೇಕು, ಯೋಚನೆ ಇಲ್ಲದೆ ಇರಬೇಕು. ಹೇಗದು ಯೋಚನೆ ಇಲ್ಲದೆ ಇರೋದು? ಅದಕ್ಕೆ ಕೆಲವ ಸಿಸ್ಟಮ್ಗಳನ್ನ ಕಂಡುಹಿಡಿದ್ದಾರೆ. ಆ ವಿಧಾನಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಕ್ರಿಯಾಯೋಗ ಹಾಗೆ ಅಂತ ಹೆಸರು. ಕ್ರಿಯಾಯೋಗ ಅಂದರೆ ಮನಸ್ಸು ಮತ್ತು ಆತ್ಮ ಎರಡನ್ನು ಭಗವಂತನ ಜೊತೆಗೆ ತಗೊಂಡೋಗಿ ಸೇರಿಸೋದೇನೆ ಕ್ರಿಯಾಯೋಗ. ಸೊ ಕುಂಡಲಿನಿ ಯೋಗ ಅನ್ನೋದು ಏನು ಅಂತಂದರೆ, ಈ ಕ್ರಿಯಾಯೋಗದಲ್ಲಿ ಹೇಗೆ ಈ ಬ್ರತ್ತು, ಈ ಶ್ವಾಸ, ಪ್ರಪಂಚ ಶಕ್ತಿ, ಪ್ರಾಣಶಕ್ತಿ ಇಂಪಾರ್ಟೆಂಟು. ಈ ಪ್ರಾಣಶಕ್ತಿನೇ ಕಾನ್ಷಿಯಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ನೆನಪುಗಳು, ಈ ನೆನಪುಗಳು ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೀವಿ, ಇದು ಒಂದು ಬಂಡಲಾಗಿ ಒಂದು ಹಾವು ಥರ ಸುತ್ತಕೊಂಡು ನಿಮ್ಮ ಗುದದ್ವಾರ ಮತ್ತು ಈ ಕಾಕಿಕ್ಸ್ ಪಾಯಿಂಟ್ ಅಂತೀವಲ್ಲ, ಈ ಬೆನ್ನು ಮೂಳೆ, ಕೊನೆ ಮೂಳೆ, ಅದು ಮಧ್ಯದಲ್ಲಿ ಪೆರಿನಿಯಂ, ಇದರ ಮಧ್ಯದಲ್ಲಿ ಒಂದು ಜಾಗ ಇದೆ. ಅಲ್ಲಿ ಕಾಕಿಕ್ಸ್ ಗ್ರಂಥಿ ಅಂತಂದಿದೆ. ಆ ಕಾಕಿಕ್ಸ್ ಗ್ರಂಥಿಯಲ್ಲಿ ಇದು ಸುತ್ತಕೊಂಡು ಹಾವು ಥರ ಮಲಗಿರುತ್ತೆ. ಈ ಸುತ್ತಕೊಂಡು ಈ ಹಾವು ಥರ ಮಲಗಿರೋ ಈ ಕಾನ್ಷಿಯಸ್, ಈ ಮನಸ್ಸು ಅಂತ ಹೇಳಿ ಏನು ಹೇಳ್ತೀವಿ, ಜೀವ, ಪ್ರಾಣ, ಆ ಪ್ರಾಣ ಜೀವ ಇದನ್ನು ಎಬ್ಬಿಸಿ ಒಂದೊಂದು ಚಕ್ರ ಮೂಲಕವಾಗಿ ಅದನ್ನು ಮೇಲೆ ತಗೊಂಡೋಗಿ ಸಹಸ್ರಾರ ಚಕ್ರದಿಂದ ಅದನ್ನು ಡಿವೈನಿಟಿ ಕೂಡ ಸೇರಿಸೋದೇನೆ ಕುಂಡಲಿನಿ ಯೋಗ. ಸೊ ಸಾಧಾರಣ ಕ್ರಿಯಾಯೋಗದಲ್ಲಿ ಯೋಚನೆಗಳೇ ಇಲ್ಲದೆ ಇರೋ ಸ್ಥಿತಿ ಅಂತಂದ್ರೆ ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿ ಬಂದಾಗ ನಿಮ್ಮ ಆತ್ಮ ಗೊತ್ತಿಲ್ಲದೆ ಹೋಗಿ ಸೇರ್ಕೊಳ್ಳುತ್ತೆ. ಇನ್ನೊಂದು ಆರ್ಟಿಫಿಷಿಯಲ್ ಆಗಿ ಕುಂಡಲಿನಿನ ಎಬ್ಬಿಸಿ ಒಂದೊಂದು ಚಕ್ರ ಮೂಲಕವಾಗಿ ಅದನ್ನು ತಗೊಂಡೋಗಿ ಸಹಸ್ರಾರ ಚಕ್ರದಿಂದ ಹೊರಗಡೆ ತಗೊಂಡೋಗಿ ಸೇರಿಸೋದೇನೆ ಕುಂಡಲಿನಿ ಯೋಗ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತೀನಿ, ತಿಳ್ಕೊಂಡಿದ್ದೀನಿ. ನಮಸ್ಕಾರ.